ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಶಿಕ್ಷಣ ವಾಹಿನಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು NMMS ಎಕ್ಸಾಮ್ ನ ಪ್ರಿಪರೇಷನ್ ಅನ್ನ ಮಾಡ್ತಾ ಇದರ ಅಂತಹ ಒಂದು ವಿದ್ಯಾರ್ಥಿಗಳಿಗೆ ಸಹಾಯವಾಗುವಂತಹ ನಿಟ್ಟಿನಲ್ಲಿ ಜಿಮ್ಯಾಟ್ ಮತ್ತು ಸ್ಯಾಟ್ ಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ವಿಡಿಯೋಗಳನ್ನ ನಾವು ನಿರಂತರವಾಗಿ ನಮ್ಮ ಒಂದು ಚಾನೆಲ್ ಮೂಲಕ ಅಪ್ಡೇಟ್ ಅನ್ನ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಸೊ ಈಗಾಗಲೇ ಪರೀಕ್ಷೆ ಕೂಡ ಬಹಳಷ್ಟು ಸಮೀಪ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಕೂಡ ನನಗೆ ಕಮೆಂಟ್ ಗಳನ್ನ ಕೂಡ ಮಾಡ್ತಾ ಇದ್ರು. ಸೊ ಸಿಲೆಬಸ್ ಅನ್ನ ಇನ್ ಡೀಟೇಲ್ ಆಗಿ ಹೇಳ್ರಿ ಎಂಬುದ್ರ ಬಗ್ಗೆ. ಸೊ ಆ ಕಾರಣಕ್ಕಾಗಿ ತಮಗೆ ಇವತ್ತು ನಾನು NMMS ಎಕ್ಸಾಮ್ ನ ಜಿಮ್ಯಾಟ್ ಗೆ ಸಂಬಂಧಪಟ್ಟಂತಹ ಎನಾಲಜಿ ಆಫ್ ಫಿಗರ್ಸ್ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಮಗೆ NMMS ಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ ಗಳು ಬರ್ಬೇಕಂತ ಹೇಳಿದ್ರೆ ಈ ಒಂದು ಚಾನೆಲ್ ಅನ್ನ ತಾವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಇನ್ನೂ ಕೂಡ ಆನ್ ಮಾಡ್ಕೊಂಡಿಲ್ಲ ಅಂದ್ರೆ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊರಿ. ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ವಿದ್ಯಾರ್ಥಿಗಳೇ, ತಾವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಎನಾಲಜಿ ಆಫ್ ಫಿಗರ್ ಅಂತ ಹೇಳಿ ಬರುತ್ತೆ. ಚಿತ್ರಗಳ ಸಾಮ್ಯತೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇರ್ತವೆ. ಇಲ್ಲಿ ಏನ್ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ನೀಡಿರುವಂತಹ ಪ್ರಶ್ನೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಯು ಮೊದಲ ಎರಡು ಆಕೃತಿಗಳಿಗೆ ಸಂಬಂಧವಿರುತ್ತದೆ. ಇದೇ ಸಂಬಂಧವಿರುವಂತಹ ಎರಡು ಆಕೃತಿಗಳಲ್ಲಿ ಒಂದನ್ನು ಕೊಟ್ಟಿರುವುದಲ್ಲ, ಕೊಟ್ಟಿರುವಂತಹ ಆಯ್ಕೆಯನ್ನು ಸರಿಯಾಗಿ ಆಕೃತಿಯಲ್ಲಿ ಆಯ್ಕೆ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ತಾವು ಮೊದಲನೇ ಚಿತ್ರ ನೋಡ್ತಾ ಇರುವ ಹಾಗೆ, ಸೊ ಇಲ್ಲಿ ಮೊದಲನೇ ಚಿತ್ರದಲ್ಲಿ ಯಾವ ರೀತಿಯಾದಂತಹ ಪ್ಯಾಟರ್ನ್ ಕೊಟ್ಟಿದ್ದಾರೆ ನೋಡಿ. ನಾಲ್ಕು ಚತುರ್ಭುಜ ಮಾದರಿಯಲ್ಲಿ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಚತುರ್ಭುಜ ಮಾದರಿಯಲ್ಲಿ ಕೊಟ್ಟಿದ್ದಾರೆ, ಬಟ್ ಅದನ್ನ ವಿರುದ್ಧ ಕೊಟ್ಟಿದ್ದಾರೆ. ಯಾವ ರೀತಿ ಚಿತ್ರ ಇದೆ ಇದರ ಚಿತ್ರವನ್ನ ವಿರುದ್ಧ ಕೊಟ್ಟಿದ್ದಾರೆ. ಇಲ್ಲಿ ಮೂರು ಬಾಹುಗಳಿರುವಂತಹ ತ್ರಿಭುಜ ಕೊಟ್ಟಿದ್ದಾರೆ. ಇಲ್ಲಿ ಚೌಕ ಕೊಟ್ಟಿದ್ದಾರೆ ಸ್ನೇಹಿತರೆ. ಮೂರು ಬಾಹು ಇದ್ದಿದ್ದು ನಾಲ್ಕು ಬಾಹುಗಳಾಗಿ ಪರಿವರ್ತನೆ ಆಗಿದ್ದಾವೆ. ಸೊ ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ತ್ರಿಭುಜ ಕೊಟ್ಟಿದ್ದಾರೆ. ಇದೇ ತ್ರಿಭುಜವನ್ನ ನಾವು ಉಲ್ಟಾ ಮಾಡಿ ಬರಿಬೇಕಾಗುತ್ತೆ. ಅಪೋಸಿಟ್ ಆಗಿ ಬರೆದ್ರೆ ಈ ರೀತಿಯಾಗಿ ನಾವು ಅದನ್ನ ಬರಿಬಹುದು ವಿದ್ಯಾರ್ಥಿಗಳೇ. ಅದೇ ರೀತಿ ಮತ್ತೆ ಒಳಗಡೆ ತಾವು ಇಲ್ಲಿ ನೋಡ್ತಾ ಇರುವ ಹಾಗೆ, ಒಳಗಡೆಯಲ್ಲಿ ನಾಲ್ಕು ಬಾಹುಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು 5 ಬಾಹುವಿನ ಚಿತ್ರವನ್ನ ಬಿಡಿಸಬೇಕು. ಸೊ 5 ಬಾಹುವಿನ ಚಿತ್ರವನ್ನ ಬಿಡಿಸಿದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಅಲ್ಲಿ ತಾವು ನೋಡ್ತಾ ಇರುವ ಹಾಗೆ ಎ ಅಲ್ಲಿ ಇಲ್ಲ, ಬಿ ಅಲ್ಲಿ ಇಲ್ಲ. ಆದ್ರೆ ಬಿ ಅಲ್ಲಿ ಒಳಗಡೆ ಇದೆ, ಬಟ್ ತ್ರಿಭುಜ ಉಲ್ಟಾ ಮಾಡಿಲ್ಲ. ಬಟ್ ಇಲ್ಲಿ ಆಪ್ಷನ್ ಡಿ ಅಲ್ಲಿ ತಾವು ನೋಡ್ತಾ ಇರುವ ಹಾಗೆ ಸರಿಯಾದಂತಹ ಉತ್ತರ ಇದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳು. ಅದೇ ರೀತಿ ತಾವು ಇಲ್ಲಿ ಎರಡನೇ ಚಿತ್ರ ಕೂಡ ನೋಡ್ತಾ ಇರುವ ಹಾಗೆ, ಎರಡನೇ ಚಿತ್ರದಲ್ಲಿ ಒಂದು ವೃತ್ತವನ್ನು ಕೊಟ್ಟಿದ್ದಾರೆ. ವೃತ್ತವನ್ನು ಕೊಟ್ಟು ಒಳಗೆ ಆ ಡಯಾಗನಲ್ ಅನ್ನು ಕೊಟ್ಟಿದ್ದಾರೆ. ಸೊ ಅದೇ ಮತ್ತೊಂದು ಚಿತ್ರದಲ್ಲಿ ಹೊರಗಿರುವಂತಹ ವೃತ್ತದ ಪರಿಧಿಯನ್ನ ತೆಗೆದು ಕೇವಲ ಡಯಾಗನಲ್ಸ್ ಅನ್ನ ಹಾಕಿ ಸೊ ಅದರೊಳಗೆ ಡಾಟ್ ಹಾಕಿದ್ದಾರೆ. ಸೊ ಅದೇ ರೀತಿ ಇಲ್ಲಿ ತಾವು ನೋಡ್ತಾ ಇರುವ ಹಾಗೆ ಚೌಕ ಕೊಟ್ಟಿದ್ದಾರೆ. ಚೌಕ ಕೊಟ್ಟು ಒಳಗಡೆ ಡಯಾಗನಲ್ಸ್ ಅನ್ನ ಕೊಟ್ಟಿದ್ದಾರೆ. ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಹೊರಗಿರುವಂತಹ ಚೌಕದ ಪರಿಧಿಯನ್ನ ತೆಗೆದು ಕೇವಲ ನಾವು ಅದನ್ನ ಇಲ್ಲೇ ಆ ಡಯಾಗನಲ್ಸ್ ಅನ್ನ ಡ್ರಾ ಮಾಡಿ ಆ ಡಯಾಗನಲ್ಸ್ ಗೆ ಡಾಟ್ಸ್ ಅನ್ನ ಫಿಲ್ ಮಾಡ್ಬೇಕು. ಆ ಡಯಾಗನಲ್ಸ್ ಒಳಗೆ ತಾವು ಡಾಟ್ಸ್ ಅನ್ನ ಫಿಲ್ ಮಾಡಿದ್ರೆ ಸೊ ಯಾವ್ದು ಸರಿಯಾದಂತಹ ಉತ್ತರ ಬರ್ಬೋದು ಆಪ್ಷನ್ ಅಲ್ಲಿ. ಸೊ ಕಮೆಂಟ್ ಅನ್ನ ಕೂಡ ಮಾಡಿ. ಆಪ್ಷನ್ ಬಿ ಬರುತ್ತೆ ನೋಡಿ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಅದೇ ಮಾದರಿಯಲ್ಲಿ ಮೂರನೇ ಚಿತ್ರ ಕೂಡ ನಾವು ನೋಡೋಣ. ಇಲ್ಲಿ ಮೂರನೇ ಚಿತ್ರದಲ್ಲಿ ಇಲ್ಲಿ ಏರೋ ಮಾರ್ಕ್ ಅನ್ನ ಕೊಟ್ಟಿದ್ದಾರೆ. ಏರೋ ಮಾರ್ಕ್ ಈ ಡೈರೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೊಂದು ಏರೋ ಮಾರ್ಕ್ ಅನ್ನ ಈ ಡೈರೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಪ್ಲಸ್ ಚಿಹ್ನೆ ಕೊಟ್ಟಿದ್ದಾರೆ, ಇಲ್ಲಿ ಇಂಟು ಚಿಹ್ನೆ ಕೊಟ್ಟಿದ್ದಾರೆ. ಆದ್ರೆ ಇಂಟು ಚಿಹ್ನೆಗೆ ರೌಂಡ್ ಸರ್ಕಲ್ ಹಾಕಿದ್ದಾರೆ. ಸೊ ಅದೇ ರೀತಿ ಇಲ್ಲಿ ಕೊಟ್ಟಿರುವಂತಹ ಏರೋ ಮಾರ್ಕ್ ಗೆ ಅಪೋಸಿಟ್ ಆಗಿ ಏರೋ ಮಾರ್ಕ್ ನ ಇಲ್ಲಿ ಕೊಟ್ಟಿದ್ದಾರೆ, ತಾವಿಲ್ಲಿ ನೋಡ್ತಾ ಇರೋ ಹಾಗೆ. ಸೊ ಅದೇ ರೀತಿ ಪ್ಲಸ್ ಚಿಹ್ನೆಗೆ ಅಪೋಸಿಟ್ ಆದಂತಹ ಚಿಹ್ನೆಯನ್ನ ಮೈನಸ್ ಚಿಹ್ನೆಯನ್ನ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಇಲ್ಲಿ ಗುಣಾಕಾರ ಚಿಹ್ನೆ ಕೊಟ್ಟಿದ್ದಾರೆ. ಮಲ್ಟಿಪ್ಲಿಕೇಶನ್ ಸೈನ್ ಗೆ ಅಪೋಸಿಟ್ ಸೈನ್ ಡಿವಿಷನ್ ಸೈನ್ ಕೊಟ್ಟಿದ್ದಾರೆ. ಸೊ ಇದನ್ನ ವಿರುದ್ಧ ದಿಕ್ಕಿನಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ಸೊ ಅದೇ ರೀತಿ ತಾವು ಕೂಡ ಇಲ್ಲಿ ಇದನ್ನ ಯಾವ ರೀತಿ ಮಾಡ್ಬೇಕು, ಇಲ್ಲಿ ಇಂಟು ಚಿಹ್ನೆ ಇದೆ ಅಂತ ಹೇಳಿದ್ರೆ ಇಂಟು ಚಿಹ್ನೆ ಅಪೋಸಿಟ್ ಚಿಹ್ನೆ ಅಂತ ಹೇಳಿದ್ರೆ ಡಿವಿಷನ್ ಬರುತ್ತೆ. ಸೊ ಡಿವಿಷನ್ ಚಿಹ್ನೆಯನ್ನ ತಾವು ತೆಗಿಬೇಕು. ಸೊ ಅದಾದ ನಂತರ ಇದರ ಅಪೋಸಿಟ್ ಅನ್ನ ಡ್ರಾ ಮಾಡಿ. ಇದರ ಅಪೋಸಿಟ್ ಡ್ರಾ ಮಾಡಿದ್ರೆ ತಮಗೆ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ, ಸೊ ಕೆಳಗಡೆ ಈ ರೀತಿಯಾಗಿ ನಾವು ಅದನ್ನ ಡ್ರಾ ಮಾಡಬಹುದು. ಸೊ ಅದೇ ರೀತಿ ಇದರ ಅಪೋಸಿಟ್ ಅನ್ನ ಡ್ರಾ ಮಾಡಿದ್ರು ಕೂಡ ಈ ರೀತಿಯಾಗಿ ಅದನ್ನ ಡ್ರಾ ಮಾಡಬಹುದು. ಓಕೆ, ಅದಾದ್ಮೇಲೆ ಇಲ್ಲಿ ಡಾಟ್ ಬರುತ್ತೆ. ಇಲ್ಲಿ ಪ್ಲಸ್ ಚಿಹ್ನೆ ಕೊಟ್ಟಿದ್ದಾರೆ. ಸೊ ಪ್ಲಸ್ ಚಿಹ್ನೆ ಅಪೋಸಿಟ್ ಚಿಹ್ನೆ ಅಂದ್ರೆ ಮೈನಸ್ ಚಿಹ್ನೆ. ಬಟ್ ಇಲ್ಲಿ ಇಂಟುಗೆ ಸರ್ಕಲ್ ಹಾಕಿದ್ರೆ ನಾವು ಇಲ್ಲಿ ಏನ್ ಮಾಡ್ಬೇಕಂದ್ರೆ ಮೈನಸ್ ಚಿಹ್ನೆಗೆ ಸರ್ಕಲ್ ಹಾಕ್ಬೇಕು. ಸೊ ಇದಕ್ಕೆ ಸರಿಯಾದಂತಹ ಹೋಲಿಕೆ ಯಾವುದು ಅಂತ ಹೇಳಿದ್ರೆ, ನಾವಿಲ್ಲಿ ಆಪ್ಷನ್ಸ್ ಅಲ್ಲಿ ನೋಡ್ತಾ ಇರುವ ಹಾಗೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಹೋಲಿಕೆ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿ ಮುಂದಿನ ಚಿತ್ರವನ್ನ ಕೂಡ ನಾವು ನೋಡೋಣ. ಸೊ ಮುಂದಿನ ಚಿತ್ರದಲ್ಲಿ ಕೂಡ ವೆರಿ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ತಾವು ನೋಡ್ತಾ ಇರುವ ಹಾಗೆ ಒಂದು ಸರ್ಕಲ್ ಅನ್ನ ಡ್ರಾ ಮಾಡಿದ್ದಾರೆ. ಸರ್ಕಲ್ ಅನ್ನ ಡ್ರಾ ಮಾಡಿ ಆ ಫಸ್ಟ್ ನಲ್ಲಿ ಎರಡು ಡಯಾಗನಲ್ಸ್ ಅನ್ನ ಡ್ರಾ ಮಾಡಿದ್ದಾರೆ. ಡಯಾಗನಲ್ಸ್ ಅನ್ನ ಡ್ರಾ ಮಾಡಿ ಇಲ್ಲಿ ಫಸ್ಟ್ ಒನ್ ಡಾಟ್ ಕೊಟ್ಟಿದ್ದಾರೆ. ಇಲ್ಲಿ 2 ಡಾಟ್ ಕೊಟ್ಟಿದ್ದಾರೆ. ಇಲ್ಲಿ 3 ಬಾಹುವಿನ ಚಿತ್ರ ಕೊಟ್ರೆ ಇಲ್ಲಿ 4 ಬಾಹುವಿನ ಚಿತ್ರ ಕೊಟ್ಟಿದ್ದಾರೆ. ಸೊ ಇಲ್ಲಿ 4 ಬಾಹುವಿನ ಚಿತ್ರ ಕೊಟ್ರೆ ಇಲ್ಲಿ 5 ಬಾಹುವಿನ ಚಿತ್ರ ಕೊಟ್ಟಿದ್ದಾರೆ. ಇಲ್ಲಿ 2 ಡಾಟ್ ಗಳನ್ನ ಕೊಟ್ರೆ ಇಲ್ಲಿ 3 ಡಾಟ್ ಗಳನ್ನ ಕೊಟ್ಟಿದ್ದಾರೆ. ಸೊ ಇದೇ ಸರಣಿಯಲ್ಲಿ ನಾವು ಇದನ್ನ ಫಿಲ್ ಮಾಡಬೇಕು.
ಸೊ ಅದೇ ಸರಣಿಯಲ್ಲಿ ಫಿಲ್ ಮಾಡಿದ್ರೆ ತಾವಿಲ್ಲಿ ಈಸಿಯಾಗಿ ಇದನ್ನ ಫಿಲ್ ಮಾಡಬಹುದು ವಿದ್ಯಾರ್ಥಿಗಳೇ. ಈ ರೀತಿ ಡಯಾಗ್ನಲ್ ಡ್ರಾ ಮಾಡಿ ಇಲ್ಲಿ 3 ಡಾಟ್ ಕೊಟ್ಟಿದ್ದಾರೆ ಅಂತ ಸಾರಿ 2 ಡಾಟ್ ಕೊಟ್ಟಿದ್ದಾರೆ, ತಾವು ಇಲ್ಲಿ 3 ಡಾಟ್ ಅನ್ನ ಫಿಲ್ ಮಾಡಿ. ಸೊ ಅದಾದ ನಂತರ ಇಲ್ಲಿ ತ್ರಿಭುಜ ಕೊಟ್ಟಿದ್ದಾರೆ. ತ್ರಿಭುಜ ಅಂತ ಹೇಳಿದ್ರೆ 4 ತಾವು ಇಲ್ಲಿ 4 ಬಾಹುಗಳನ್ನ ಹೊಂದಿರುವಂತಹ ಚಿತ್ರವನ್ನು ಬಿಡಿಸ್ರಿ. ಇಲ್ಲಿ 4 ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 5 ಬಾಹು ಇರುವಂತಹ ಚಿತ್ರವನ್ನ ಬಿಡಿಸಿ. ಸೊ ಅದಾದ ನಂತರ ಇಲ್ಲಿ 1 ಬಾಹು ಕೊಟ್ಟಿದ್ದಾರೆ, ತಾವಿಲ್ಲಿ 2 ಬಾಹುವನ್ನ ಡ್ರಾ ಮಾಡಿ. ಸೊ 2 ಬಾಹುವನ್ನ ಡ್ರಾ ಮಾಡಿ. ಸೊ ಇದಕ್ಕೆ ಸರಿಯಾಗಿ ಹೋಲುವಂತಹ ಚಿತ್ರವನ್ನ ತಾವು ಇಲ್ಲಿ ಆಪ್ಷನ್ ಅಲ್ಲಿ ಸರ್ಚ್ ಮಾಡಿ. ತಾವು ಇಲ್ಲಿ ನೋಡ್ತಾ ಇರುವ ಹಾಗೆ ಆಪ್ಷನ್ ಅಲ್ಲಿ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿ ಇಲ್ಲಿ 5ನೇ ಪ್ರಶ್ನೆಯನ್ನ ಕೂಡ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಕಮೆಂಟ್ ಮಾಡಿ, ಯಾವುದು ಇದಕ್ಕೆ 5ನೇ ಪ್ರಶ್ನೆಗೆ ಯಾವುದು ಸರಿಯಾದಂತಹ ಉತ್ತರ ಬರುತ್ತೆ ಎಂಬುದರ ಬಗ್ಗೆ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬೇಕು ವಿದ್ಯಾರ್ಥಿಗಳೇ. ಸೊ ಅದಾದ ನಂತರ ನಾನು 6ನೇ ಪ್ರಶ್ನೆಯನ್ನು ಹೇಳ್ತೇನೆ. ಈಗ 6ನೇ ಪ್ರಶ್ನೆಯಲ್ಲಿ ತಾವು ನೋಡ್ತಾ ಇರುವ ಹಾಗೆ 6ನೇ ಪ್ರಶ್ನೆಯಲ್ಲಿ ಇಲ್ಲಿ ಒಂದು ಸರ್ಕಲ್ ಅನ್ನ ಡ್ರಾ ಮಾಡಿದ್ದಾರೆ. ಸೊ ಸರ್ಕಲ್ ಅನ್ನ ಡ್ರಾ ಮಾಡಿ ಒಳಗಡೆ ತ್ರಿಭುಜವನ್ನು ಕೊಟ್ಟಿದ್ದಾರೆ. ಸೊ ಒಂದು ಮನುಷ್ಯನ ಚಿತ್ರ ಟೈಪ್ ಕೊಟ್ಟಿದ್ದಾರೆ, ಅದನ್ನ ವಿರುದ್ಧ ಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅದರ ಒಂದು ವಿರುದ್ಧ ಮಾದರಿಯಲ್ಲಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ 3 ಬಾಹು ಇದ್ದದನ್ನ 4 ಬಾಹು ಆಗಿ ಕೊಟ್ಟಿದ್ದಾರೆ. ಸೊ ಬಾಕಿದು ಇದನ್ನು ಕೂಡ ಅಪೋಸಿಟ್ ಆಗಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಇದೇ ರೀತಿ ತಾವು ಇದರ ಒಂದು ಅಪೋಸಿಟ್ ಡೈರೆಕ್ಷನ್ ಬರೀಬೇಕಂತ ಹೇಳಿದ್ರೆ ಈ ರೀತಿಯಾಗಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರೀಬೇಕು. ಸೊ ಇಲ್ಲಿ 4 ಬಾಹು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಾವು ಇಲ್ಲಿ 5 ಬಾಹುಗಳ ಚಿತ್ರವನ್ನ ಬಿಡಿಸ್ಬೇಕು. 5 ಬಾಹುವಿನ ಚಿತ್ರವನ್ನ ಬಿಡಿಸಿ ನಂತರ ತಾವು ಏನ್ ಮಾಡಿ ಇದಕ್ಕೆ ಇದರ ಒಂದು ಅಪೋಸಿಟ್ ಡೈರೆಕ್ಷನ್ ಅಂತ ಹೇಳಿದ್ರೆ ಈ ರೀತಿ ತಮಗೆ ಡ್ರಾ ಮಾಡ್ಬೇಕಾಗುತ್ತೆ. ಈ ರೀತಿ ಡ್ರಾ ಮಾಡಿ. ಸೊ ಈ ರೀತಿ ಡ್ರಾ ಮಾಡಿ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಸೊ ಆಪ್ಷನ್ ಅಲ್ಲಿ ತಾವು ನೋಡ್ತಾ ಇರುವಾಗ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿ ನೆಕ್ಸ್ಟ್ 6ನೇ ಪ್ರಶ್ನೆ ಕೂಡ ಇಲ್ಲಿ ನಾವು 7ನೇ ಪ್ರಶ್ನೆ ನೋಡ್ತಾ ಇರುವ ಹಾಗಿಲ್ಲ. ಸೊ ಒಂದು ತ್ರಿಭುಜ ಕೊಟ್ಟಿದ್ದಾರೆ, ತ್ರಿಭುಜವನ್ನ ಕೊಟ್ಟು ಇಲ್ಲಿ ನೆಕ್ಸ್ಟ್ ಶೇಡ್ ಮಾಡಿದ್ದಾರೆ. ಇಲ್ಲಿ ಒಂದು 4 ಬಾಹುವಿನ ಚಿತ್ರ ಕೊಟ್ಟಿದ್ದಾರೆ, ಇಲ್ಲಿ ಒಂದು ವೃತ್ತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಮತ್ತೊಂದು ತ್ರಿಭುಜವನ್ನ ಆಡ್ ಮಾಡಿದ್ದಾರೆ, ಮತ್ತೊಂದು ತ್ರಿಭುಜವನ್ನು ಅಪೋಸಿಟ್ ಆಗಿ ಆಡ್ ಮಾಡಿದ್ದಾರೆ, ಮತ್ತೆ ಅದಕ್ಕೆ ಶೇಡ್ ಕೆಳಗಡೆ ಶೇಡ್ ಬಗ್ಗೆ ಮಾಡಿದ್ದಾರೆ. ಸೊ ಇಲ್ಲಿರುವಂತಹ ಡಾಟ್ ಅನ್ನ ಮೇಲ್ಗಡೆ ಪ್ಲೇಸ್ ಮಾಡಿದ್ದಾರೆ. ಸೊ ಅದೇ ರೀತಿ ತಾವು ಇಲ್ಲಿರುವಂತಹ ಚಿತ್ರಕ್ಕೆ ಮತ್ತೆ ತಾವು ಇದರ ಅಪೋಸಿಟ್ ಆಗಿ ಮತ್ತೊಂದು ಚಿತ್ರವನ್ನ ಡ್ರಾ ಮಾಡಬೇಕು. ಸೊ ಮತ್ತೊಂದು ಚಿತ್ರವನ್ನ ಯಾವ ರೀತಿ ಈ ರೀತಿಯಾಗಿ ತಾವು ಅದನ್ನ ಡ್ರಾ ಮಾಡಿ. ಸೊ ಡ್ರಾ ಮಾಡಿದ್ರೆ ಯಾವ ರೀತಿ ಈ ರೀತಿಯಾಗಿ ಅದನ್ನ ಡ್ರಾ ಮಾಡಿ ನೆಕ್ಸ್ಟ್ ಇದರ ಒಂದು ಇಲ್ಲಿರುವಂತಹ ಡಾಟ್ಸ್ ಅನ್ನ ತಾವು ಅಪೋಸಿಟ್ ಆಗಿ ಫಿಲ್ ಮಾಡಬೇಕು. ಸೊ ತಾವು ನೋಡ್ತಾ ಇರುವ ಹಾಗೆ ಇಲ್ಲಿ ರಿಪ್ಲೇಸ್ ಮಾಡಿದ್ದಾರೆ. ಸೊ ಇಲ್ಲಿದ್ದನ್ನ ಇಲ್ಲಿ ರಿಪ್ಲೇಸ್ ಮಾಡಿದ್ದಾರೆ, ಇಲ್ಲಿದ್ದನ್ನ ಇಲ್ಲಿ ರಿಪ್ಲೇಸ್ ಮಾಡಿದ್ರೆ. ಸೊ ಅದೇ ಮಾದರಿಯಲ್ಲಿ ಇಲ್ಲಿರುವಂತದ್ದನ್ನ ಕೂಡ ತಾವು ಇಲ್ಲಿ ರಿಪ್ಲೇಸ್ ಮಾಡಿ, ಇಲ್ಲಿರೋದನ್ನ ಇಲ್ಲಿ ರಿಪ್ಲೇಸ್ ಮಾಡಿ. ಸೊ ರಿಪ್ಲೇಸ್ ಮಾಡಿದಾಗ ಇದನ್ನ ಶೇಡ್ ಮಾಡಿದ್ದಾರೆ. ಸೊ ಇದನ್ನ ಶೇಡ್ ಮಾಡಿದಾಗ ಆಮೇಲೆ ಇದರ ಅಪೋಸಿಟ್ ಕೂಡ ಶೇಡ್ ಆಗುತ್ತೆ. ಇಲ್ಲಿ ಅಪೋಸಿಟ್ ಶೇಡ್ ಆದ್ರೆ ಸರಿಯಾದಂತ ಉತ್ತರ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ಸಿ ಎಲ್ಲಿದೆ ತಾವು ನೋಡ್ತಾ ಇರುವ ಹಾಗೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಕೂಡ ಬರುತ್ತೆ ವಿದ್ಯಾರ್ಥಿಗಳೇ. ಅದಾದ ನಂತರ ಮತ್ತೆ 8ನೇ ಪ್ರಶ್ನೆಯನ್ನ ನಾವು ನೋಡ್ತಾ ಇರುವ ಹಾಗೆ 8ನೇ ಪ್ರಶ್ನೆಯಲ್ಲಿ ಇಲ್ಲಿ ತ್ರಿಭುಜವನ್ನ ಇಲ್ಲಿ 4 ಬಾಹು ಕೊಟ್ಟಿದ್ದಾರೆ. ಸೊ 4 ಬಾಹುವಿನ ಅಪೋಸಿಟ್ ನಲ್ಲಿ ಡಾಟ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಅಪೋಸಿಟ್ ಮೇಲ್ಗಡೆ ಕೊಟ್ಟಿದ್ದಾರೆ, ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಮತ್ತೆ ಇದನ್ನ ತಾವು ಕೆಳಗಡೆ ಡ್ರಾ ಮಾಡ್ಬೇಕಾಗುತ್ತೆ. ಸೊ ಕೆಳಗಡೆ ಡ್ರಾ ಮಾಡಿದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಸೊ ಆಪ್ಷನ್ ಡಿ ಅನ್ನ ತಾವಿಲ್ಲಿ ಮಾರ್ಕ್ ಮಾಡ್ಕೋಬಹುದು. ಸೊ ಅದಾದ ನಂತರ ಮತ್ತೆ 9ನೇ ಪ್ರಶ್ನೆಯನ್ನು ಹೋಗೋಣ. ಸೊ 9ನೇ ಪ್ರಶ್ನೆಯಲ್ಲಿ ತಾವಿಲ್ಲಿ ನೋಡ್ತಾ ಇರುವ ಹಾಗೆ ತ್ರಿಭುಜ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ತ್ರಿಭುಜವನ್ನು ಕೊಟ್ಟಿದ್ದಾರೆ, ಕೆಳಗಡೆ ಒಂದು ತ್ರಿಭುಜ, ಮೇಲ್ಗಡೆ ಒಂದು ತ್ರಿಭುಜ, ಇಲ್ಲಿ 1 ಡಾಟ್ ಕೊಟ್ಟರೆ ಇಲ್ಲಿ 2 ಡಾಟ್ ಕೊಟ್ಟಿದ್ದಾರೆ. ಸೊ ಅದೇ ತ್ರಿಭುಜವನ್ನ ಅಪೋಸಿಟ್ ಆಗಿ ಇದನ್ನ ಪ್ಲೇಸ್ ಮಾಡಿದ್ದಾರೆ. ಅಪೋಸಿಟ್ ಆಗಿ ಪ್ಲೇಸ್ ಮಾಡಿ 1 ಡಾಟ್ ಇದ್ದಲ್ಲಿ 2 ಡಾಟ್ ಅನ್ನ ಡ್ರಾ ಮಾಡಿದ್ದಾರೆ, 2 ಡಾಟ್ ಇದ್ದಲ್ಲಿ 3 ಡಾಟ್ ಅನ್ನ ಡ್ರಾ ಮಾಡಿದ್ದಾರೆ. ಸೊ ಇದನ್ನ ತಾವು ಅಪೋಸಿಟ್ ಆಗಿ ಪ್ಲೇಸ್ ಮಾಡಬೇಕು. ಸೊ ಇದನ್ನ ಅಪೋಸಿಟ್ ಆಗಿ ಪ್ಲೇಸ್ ಮಾಡಿದ್ರೆ ಯಾವುದು ಇದಕ್ಕೆ ಸರಿಯಾದಂತ ಉತ್ತರ ಬರುತ್ತೆ ಅಂತ ಹೇಳಿದ್ರೆ ನಾವಿಲ್ಲಿ ನೋಡ್ತಾ ಇರುವ ಹಾಗೆ ಇಲ್ಲಿ ಇರುವಂತಹ ಅಪೋಸಿಟ್ ಆಗಿ ಡ್ರಾ ಮಾಡ್ಬೇಕಾಗುತ್ತೆ. ಸೊ ಅಪೋಸಿಟ್ ಆಗಿ ಡ್ರಾ ಮಾಡಿದ್ರೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಈ ಒಂದು ಉತ್ತರ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಆಪ್ಷನ್ ಬಿ ತಾವು ನೋಡ್ತಾ ಇರುವ ಹಾಗೆ ಅಪೋಸಿಟ್ ಆಗಿ ಫಿಲ್ ಮಾಡಿದ್ರೆ ಇದನ್ನ ನಾವು ಈ ರೀತಿಯಾಗಿ ಫಿಲ್ ಮಾಡ್ಕೋಬಹುದು. ಸೊ ಅದಾದ ನಂತರ ನೆಕ್ಸ್ಟ್ ಇದರ ಒಂದು ಡಾಟ್ಸ್ ಗಳನ್ನ ಕೂಡ ನಾವು ಫಿಲ್ ಮಾಡಿದ್ರೆ ಇಲ್ಲಿ 2 ಡಾಟ್ ಇದಾವೆ. ಸೊ 2 ಡಾಟ್ ಅಂತ ಹೇಳಿದ್ರೆ ಇಲ್ಲಿ 3 ಡಾಟ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ 3 ಡಾಟ್ ಅಂತ ಹೇಳಿದ್ರೆ ಇಲ್ಲಿ 4 ಡಾಟ್ಸ್ ಗಳು ಕೂಡ ಬರುತ್ತೆ. ಅದನ್ನ ಅಪೋಸಿಟ್ ಆಗಿ ಕೂಡ ಹಾಕ್ಬೇಕಾಗುತ್ತೆ. ಸೊ ಆ ಒಂದು ಮಾದರಿಯಲ್ಲಿ
ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಮತ್ತೆ ಸಾಲ್ವ್ ಮಾಡೋಣ. ತಾವಿಲ್ಲಿ ನೋಡ್ತಾ ಇರುವ ಹಾಗೆ 10ನೇ ಪ್ರಶ್ನೆಯಲ್ಲಿ ಯಾವ ರೀತಿಯಾದಂತಹ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿದಾರೆ ಅಂತ ಹೇಳಿದ್ರೆ, ಇಲ್ಲಿ ಪ್ಲಸ್ ಚಿಹ್ನೆ ಕೊಟ್ಟಿದ್ದಾರೆ, ಇಲ್ಲಿ ಮೈನಸ್ ಚಿಹ್ನೆ ಕೊಟ್ಟಿದ್ದಾರೆ, ಸೊ ಇಲ್ಲಿ ಇಂಟು ಮತ್ತು ಇಲ್ಲಿ ಡಾಟ್ ಕೊಟ್ಟಿದ್ದಾರೆ. ಸೊ ಅದನ್ನ ನೆಕ್ಸ್ಟ್ ಚಿತ್ರದಲ್ಲಿ ಅದನ್ನ ಅಪೋಸಿಟ್ ಮಾಡಿದ್ರೆ, ಇಲ್ಲಿರುವಂತಹ ಎರಡು ಚಿಹ್ನೆಯನ್ನ ಮೇಲ್ಗಡೆ ಪ್ಲೇಸ್ ಮಾಡಿದ್ರೆ, ಇಲ್ಲಿರುವಂತಹ ಚಿಹ್ನೆಗಳನ್ನ ಕೆಳಗಡೆ ಪ್ಲೇಸ್ ಮಾಡಿದ್ರೆ, ಬಟ್ ಅದನ್ನ ಎರಡನ್ನ ಕೂಡ ಒಂದು ಸ್ಥಾನ ಅದನ್ನ ಹಿಂದು ಮುಂದು ಮಾಡಿದರೆ, ಬಟ್ ಅದನ್ನ ಇಲ್ಲಿ ಪ್ಲೇಸ್ ಮಾಡಿದರೆ, ಈ ರೀತಿಯಾಗಿ ಪ್ಲೇಸ್ ಮಾಡಿದರೆ. ಸೊ ತಾವು ಕೂಡ ಇದನ್ನ ಅಪೋಸಿಟ್ ಆಗಿ ನಾವು ಅದನ್ನ ಪ್ಲೇಸ್ ಮಾಡ್ಬೇಕು. ಅಪೋಸಿಟ್ ಆಗಿ ಪ್ಲೇಸ್ ಮಾಡಿದ್ರೆ ಸೊ ಯಾವ ಮಾದರಿಯಲ್ಲಿ ಅದು ಫಿಲ್ ಆಗುತ್ತೆ ಎಂಬುದನ್ನ ನೋಡ್ಬೇಕಾಗುತ್ತೆ. ಸೊ ಇಲ್ಲಿ ಅಪೋಸಿಟ್ ಆಗಿ ಫಿಲ್ ಮಾಡಿದ್ರೆ ಅಂತ ಹೇಳಿದ್ರೆ, ಈ ಪ್ಲಸ್ ಮೈನಸ್ ಕೆಳಗಡೆ ಇದನ್ನ ನಾವು ಫಿಲ್ ಮಾಡಿ, ಪ್ಲಸ್ ಮತ್ತು ಮೈನಸ್ ಅನ್ನ ಕೆಳಗಡೆ ಫಿಲ್ ಮಾಡಿ, ನೆಕ್ಸ್ಟ್ ಇಲ್ಲಿ ಅಪೋಸಿಟ್ ಆಗಿ ಅಂತ ಹೇಳಿದ್ರೆ ಇದನ್ನ ತಾವು ಇಲ್ಲಿ ಸರ್ಕಲ್ ಅನ್ನ ಫಿಲ್ ಮಾಡಿ, ನೆಕ್ಸ್ಟ್ ಇಲ್ಲಿ ಇಂಟು ಅನ್ನ ಫಿಲ್ ಮಾಡಿ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಅಂತ ಹೇಳಿದ್ರೆ ತಾವು ನೋಡ್ತಾ ಇರುವ ಹಾಗೆ ಇಲ್ಲೂ ಕೂಡ ಚಿತ್ರದಲ್ಲಿ ಹೊರಗಡೆ ಸರ್ಕಲ್ ಕೊಟ್ಟಿದ್ದಾರೆ, ಇಲ್ಲಿ ತಾವು ನೋಡ್ತಾ ಇರುವ ಹಾಗೆ ಚೌಕನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರ್ಕಲ್ ಅಂತ ಹೇಳಿದ್ರೆ ಇಲ್ಲಿ ಚೌಕ ಬರುತ್ತೆ. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿ 11ನೇ ಪ್ರಶ್ನೆಯಲ್ಲಿ ತಾವಿಲ್ಲಿ ನೋಡ್ತಾ ಇರುವ ಹಾಗೆ ಇಲ್ಲಿ ಒಂದು ಚೌಕ ಕೊಟ್ಟು ಎರಡು ಗೆರೆಗಳನ್ನ ಹೇಳಿದ್ದಾರೆ. ಆ ಎರಡು ಗೆರೆಗಳನ್ನ ಎಳೆದು ಒಂದು ಡಾಟ್ ಅನ್ನು ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಒಂದು ಗೆರೆ ಎಳೆದು ಎರಡು ಡಾಟ್ ಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅರ್ಧ ಸರ್ಕಲ್ ಕೊಟ್ಟಿದ್ದಾರೆ, ಇಲ್ಲಿ ಅರ್ಧ ಸರ್ಕಲ್ ಕೊಟ್ಟಿದ್ದಾರೆ. ಸೊ ಅದಾದ ನಂತರ ಇಲ್ಲಿರುವಂತಹ ಡಾಟ್ ಅನ್ನ ಈಚೆಗಡೆ ಶಿಫ್ಟ್ ಮಾಡಿದ್ದಾರೆ, ಇಲ್ಲಿ ತಾವು ನೋಡ್ತಾ ಇರುವ ಹಾಗೆ. ನೆಕ್ಸ್ಟ್ ಇಲ್ಲಿರುವಂತಹ ಡಾಟ್ಸ್ ಅನ್ನ ಈಚೆಗಡೆ ಶಿಫ್ಟ್ ಮಾಡಿದ್ದಾರೆ, ಈ ಸರ್ಕಲ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಅದೇ ಮಾದರಿಯಲ್ಲಿ ನಾವು ಇದನ್ನ ಫಿಲ್ ಮಾಡಬೇಕು. ಸೊ ಅದೇ ಮಾದರಿಯಲ್ಲಿ ಇದನ್ನ ಫಿಲ್ ಮಾಡಿದ್ರೆ ಅಂತ ಹೇಳಿದ್ರೆ ಯಾವ ರೀತಿ ತಾವು ಇದನ್ನ ಇಲ್ಲಿರುವಂತಹ ಸಂಖ್ಯೆಗಳನ್ನ ತಾವು ಕನ್ಸಿಡರ್ ಮಾಡಿದ್ರೆ ಇಲ್ಲಿರುವಂತಹದ್ದು ಸೊ ಒಳಗಡೆ ಫಿಲ್ ಆಗುತ್ತೆ. ಸೊ ಇಲ್ಲಿರೋದು ಈ ಒಂದು ಒಳಭಾಗದಲ್ಲಿ ಫಿಲ್ ಆಗುತ್ತೆ. ಸೊ ಇಲ್ಲಿ ಫಿಲ್ ಆಗುತ್ತೆ. ಸೊ ಅದಾದ ನಂತರ ಮತ್ತೆ ಇಲ್ಲಿರುವಂತಹ ಏನು ಚೌಕ ಇದೆ ಇದು ಕಂಪ್ಲೀಟ್ ಆಗಿ ಫಿಲ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಅದಾದ ನಂತರ ಮತ್ತೆ 12ನೇ ಪ್ರಶ್ನೆ. ಸೊ 12ನೇ ಪ್ರಶ್ನೆ ಕೂಡ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಕಮೆಂಟ್ ಮಾಡಿ 12ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ಬರುತ್ತೆ, ಈಸಿ ಆಗಿರುತ್ತೆ. ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಕಮೆಂಟ್ ನ ಮಾಡ್ತಾ ಇರಿ. ಸೊ ಅದಾದ ನಂತರ ನೆಕ್ಸ್ಟ್ ಸೊ 13ನೇ ಚಿತ್ರನು ಕೂಡ ಇದು ಕೂಡ ಇಲ್ಲಿ ಆ ಸರ್ಕಲ್ ಅನ್ನ ಡ್ರಾ ಮಾಡಿದರೆ, ಅದಾದ ನಂತರ ಶೇಡ್ ಮಾಡಿದರೆ, ಮತ್ತೆ ಆ ಶೇಡ್ ಕೂಡ ಮೂವ್ ಆಗ್ತಾ ಇದೆ, ಒಂದು ಸ್ಥಾನ ಬಿಟ್ಟು ಮತ್ತೊಂದು ಸ್ಥಾನಕ್ಕೆ ಇಲ್ಲಿ ಮೂವ್ ಆಗಿದೆ. ಸೊ ಅದಾದ ನಂತರ ಮತ್ತೆ ಇಲ್ಲಿ ಚೌಕ ಕೊಟ್ಟಿದ್ದಾರೆ, ಚೌಕ ಕೊಟ್ಟು ಇಲ್ಲಿ ಆ ಡಾಟ್ಸ್ ಅನ್ನ ಕೊಟ್ಟಿದ್ದಾರೆ, ಆ ಶೇಡ್ ಅನ್ನ, ಆ ಶೇಡ್ ಮತ್ತು ನೆಕ್ಸ್ಟ್ ಅದು ಮೂವ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿರುವಂತಹ ಶೇಡ್ ನೆಕ್ಸ್ಟ್ ಮೂವ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ಬಿ ಅದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಅದು ಮೂವ್ ಆಗ್ತಾ ಇದೆ. ಸೊ ಅದಾದ ನಂತರ ನೆಕ್ಸ್ಟ್ 14ನೇ ಪ್ರಶ್ನೆಯಲ್ಲಿ ತಾವು ನೋಡ್ತಾ ಇರುವ ಹಾಗೆ 14ನೇ ಪ್ರಶ್ನೆಯಲ್ಲಿ ಒಂದು ಏನು ಆಯತ ಕೊಟ್ಟಿದ್ದಾರೆ. ಸೊ ಆಯತಕ್ಕೆ ಡಯಾಗನಲ್ಸ್ ಅನ್ನ ಫಿಲ್ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ 6 ಬಾಹುವಿನ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಸೊ ಇದನ್ನ ಎಲ್ಲವನ್ನು ಡಯಾಗನಲ್ಸ್ ಅನ್ನ ಫಿಲ್ ಮಾಡಿದ್ರೆ ಅಂತ ಹೇಳಿದ್ರೆ ಸೊ ಇದಕ್ಕೆ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಅದಾದ ನಂತರ ನೆಕ್ಸ್ಟ್ 15ನೇ ಪ್ರಶ್ನೆ ತಾವಿಲ್ಲಿ ನೋಡ್ತಾ ಇರುವ ಹಾಗೆ 15ನೇ ಪ್ರಶ್ನೆಯಲ್ಲಿ ಒಂದು ಡಯಾಗನಲ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಡಯಾಗನಲ್ಸ್ ಅನ್ನ ಕೊಟ್ಟು ಆ ಡಯಾಗನಲ್ಸ್ ಅನ್ನ ಅಪೋಸಿಟ್ ಮಾಡಿದ್ದಾರೆ, ಅಪೋಸಿಟ್ ಮಾಡಿ ಅದನ್ನ ಫಿಲ್ ಮಾಡಿದ್ದಾನೆ. ಇಲ್ಲಿರುವಂತಹ ಡಯಾಗನಲ್ಸ್ ಕಂಪ್ಲೀಟ್ ಆಗಿ ಒಂದು ಆಯತದ ಮಾದರಿಯಲ್ಲಿ ಆಗುತ್ತೆ. ಅದು ನೆಕ್ಸ್ಟ್ ಅನ್ನ ಡಾಟ್ ಕೊಟ್ಟಿದ್ದಾರೆ. ಸೊ ಇದನ್ನ ಕೂಡ ನಾವು ಅಪೋಸಿಟ್ ಅಂತ ಹೇಳಿದ್ರೆ ಇದನ್ನ ಫಿಲ್ ಮಾಡಬೇಕು. ಫಿಲ್ ಮಾಡಿ ಸೊ ಒಳಗಡೆ ಡಾಟ್ ಬರುತ್ತೆ, ಒಳಗಡೆ ಡಾಟ್ ಹಾಕ್ಬೇಕು. ಅದಾದ ನಂತರ ಇಲ್ಲಿರುವಂತಹ ಈ ಡೈರೆಕ್ಷನ್ ಅಲ್ಲಿ ಇದ್ದಿದ್ದು ಈ ಡೈರೆಕ್ಷನ್ ಬಂದಿದೆ. ಸೊ ಈ ಡೈರೆಕ್ಷನ್ ಅಲ್ಲಿ ಇದ್ದಿದ್ದಂದ್ರೆ ಈ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಸೊ ಈ ಡೈರೆಕ್ಷನ್ ಅಂತ ಹೇಳಿದ್ರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಇದೇ ರೀತಿಯಾಗಿ ನನ್ನ ಒಂದು ಮುಂದಿನ ಒಂದು ವಿಡಿಯೋದಲ್ಲೂ ಕೂಡ ತಮಗೆ ಮುಂದಿನ ಮಾದರಿ ಬಗ್ಗೆನೂ ಕೂಡ ಈ ಚಿತ್ರ ಸರಣಿ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ ಅನ್ನು ಪ್ರೊವೈಡ್ ಮಾಡ್ತೀನಿ. ಚಿತ್ರ ಸರಣಿ ಮೂಲಕ ಯಾವ ರೀತಿ ತಾವು ಮತ್ತೆ ಇದನ್ನ ಕಂಪ್ಲೀಟ್ ಮಾಡ್ಬೇಕು ಈ ಫಿಗರ್ಸ್ ಗಳನ್ನ, ಅದ್ರ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾರ ಡೌಟ್ಸ್ ಗಳಿದ್ರು ಕೂಡ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.